ಹಲೋ ಎವ್ರಿವನ್, ವೆಲ್ಕಮ್ ಟು ನಿಷ್ಠಾ KS. ಸೊ ಮತ್ತೆ ನಮ್ಮ ಲಾಸ್ಟ್ ಸೆಷನಲ್ಲಿ ನಾವೇನು ನೋಡಿದ್ವಿ ಅಂತಂದರೆ, ಸೊ ಇತಿಹಾಸದ ಮೂರು ವರ್ಗೀಕರಣಗಳನ್ನ ನೋಡಿದ್ವಿ. ಯಾವ ಮೂರು ವರ್ಗೀಕರಣಗಳು ಅಂತಂದರೆ ಪೂರ್ವದ ಇತಿಹಾಸ, ಪ್ರೋಟೋ ಇತಿಹಾಸ ಅಂತೇಳಿ ಕರೀತಾರೆ, ಸಮಟೈಮ್ಸ್ ಆದಿ ಇತಿಹಾಸ ಅಂತಲೂ ಸಹ ಅದನ್ನ ಕರೀತಾರೆ, ಮತ್ತು ಇತಿಹಾಸ ಅಂತೇಳಿ. ಓಕೆನಾ? ಸೊ ಪೂರ್ವದ ಇತಿಹಾಸ ಅಂದ್ರೇನು? ಈವೆಂಟ್ಸ್ ಬಿಫೋರ್ ರೈಟಿಂಗ್. ಓಕೆ, ಬರವಣಿಗೆಗಳ ಮುಂಚೆ ಆದಂಥ ಕೆಲವು ಘಟನೆಗಳು ಏನಂತ ಕರೀತಾರೆ? ಪೂರ್ವದ ಇತಿಹಾಸ ಅಂತೇಳಿ ಕರೀತಾರೆ. ಸೆಕೆಂಡ್ಲಿ ಆದಿ ಇತಿಹಾಸ ಅಂತ ನೋಡಿದ್ವಿ, ಪ್ರೋಟೋ ಹಿಸ್ಟ್ರಿ ಅಂತ ನೋಡಿದ್ವಿ. ಎಲ್ಲಿ ಬರವಣಿಗೆ ಇದೆ ಆದರೆ ನಾವು ಅದನ್ನೇನು ಅರ್ಥೈಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ IVC ಒಂದು ಎಕ್ಸಾಂಪಲ್ ಕೊಟ್ವಿ. ಮೌಖಿಕವಾಗಿ ರವಾನೆ ಆದಂಥ ಕೆಲವು ಕಲ್ಚರ್ಗಳಿಗೂ ಸಹ ನಾವು ಪ್ರೋಟೋ ಹಿಸ್ಟ್ರಿ ಅಂತೇಳಿ ಕರಿತೀವಿ, ವೇದಿಕ್ ಸಿವಿಲೈಸೇಷನ್ ಅಂತ ಕೊಟ್ವಿ. ನಂತರ ಇತಿಹಾಸ ಅಂತೇಳಿ ಮೌರ್ಯರ ಸಮಯದಿಂದ ಇತಿಹಾಸ, ದಟ್ ಇಸ್ ಬರವಣಿಗೆಗಳ ಒಂದು ಸೊಸೈಟಿ. ಓಕೆನಾ? ಸೊ ಸ್ಟಡಿ ಆಫ್ ಲಿಟರೇಟ್ ಸೊಸೈಟಿ ಅಂತೇಳಿ ನಾವು ಅದನ್ನ ನೋಡಿದ್ವಿ. ಯಾಕಂದ್ರೆ ನಾವು ಈ ಒಂದು ಸೆಷನಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದೇನಂತಂದರೆ ಈ ಯುಗಗಳ ಕೆಲವು ವರ್ಗೀಕರಣ ಆಗ್ತಾ ಹೋಗುತ್ತೆ. ಓಕೆನಾ? ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, ಸಮ್ ಸಾರ್ಟ್ ಆಫ್ ಇಶ್ಯೂ. ಓಕೆ, ಈ ವರ್ಗೀಕರಣ, ಓಕೆನಾ, ಯುಗಗಳ ವರ್ಗೀಕರಣ ಅಂತೇಳಿ ನಾವು ನೋಡಿದಾಗ, ಓಕೆ, ಸೊ ದಟ್ ಈಸ್ 3 ಏಜ್ ಸಿಸ್ಟಮ್. ಏನಿದೆ 3 ಏಜ್ ಸಿಸ್ಟಮ್ ಅಂತ ನಾವು ಕರೆಯೋದು ಅಂತಂದರೆ, ಯಾವುದೇ ಒಂದು ಕಂಟ್ರಿ, ಯಾವುದೇ ಒಂದು ದೇಶದ ಒಂದು ಇತಿಹಾಸವನ್ನು ನಾವು ನೋಡ್ಬೇಕಂತಂದರೆ ಈ 3 ಇತಿಹಾಸಗಳು ತುಂಬ ಇಂಪಾರ್ಟೆಂಟ್. ಅಂದರೆ ಈ 3 ಟೈಮ್ ಲೈನ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಹ್ಯೂಮನ್ಸ್ ಒಂದು ಟೆಕ್ನಾಲಜಿ ಇನ್ನೊಂದು ಟೆಕ್ನಾಲಜಿಗೆ ಎವಾಲ್ವ್ ಆಗ್ತಾ ಬಂದಿದ್ದು ಅಂತೇಳಿ. ಸೊ ಯಾವುದು ಮೊದಲನೇ ಟೆಕ್ನಾಲಜಿ ಅಥವಾ ಯಾವುದು ಹ್ಯೂಮನ್ಸ್ ಫಸ್ಟ್ ಯೂಸ್ ಮಾಡಿದೆ ಅಂತಂದರೆ, ಅಫ್ಕೋರ್ಸ್ ಶಿಲಾಯುಗದಲ್ಲಿ ಕಲ್ಲಿನ ಉಪಕರಣಗಳೇ ಯೂಸ್ ಮಾಡ್ತಾ ಬರ್ತಿರೋ. ಓಕೆನಾ? ಸೊ ಅದು ಶಿಲಾಯುಗ, ದಟ್ ಈಸ್ ಸ್ಟೋನ್ ಏಜ್ ವಿ ಕ್ಯಾನ್ ಟಾಕ್ ಅಬೌಟ್, ಇಸ್ ಇನ್ ರೈಟ್? ಓಕೆ, ಸೊ ಸ್ಟೋನ್ ಏಜ್ ಇಂಡಿಯಾದಲ್ಲಿ ಯಾವಾಗ ಶುರು ಆಗುತ್ತೆ ಅಂತಂದರೆ 20 ಲಕ್ಷಗಳ ವರ್ಷಗಳ ಹಿಂದೆ, ದಟ್ ಇಸ್ 2 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ಈ ಸ್ಟೋನ್ ಏಜ್ಗಳಲ್ಲಿ ಯಾವ್ಯಾವ್ದು ಇರುತ್ತೆ ನಾವೇನು ನೋಡಿದ್ವಲ್ಲ, ಹಳೆ ಶಿಲಾಯುಗ. ಮುಂದೆ ನೋಡ್ತೀವಿ ಪ್ಯೂರ್ ಟಾಪಿಕ್ಗಳು ಬಂದಾಗ ಪ್ರಾಚೀನ ಶಿಲಾಯುಗ ಆಗಿರ್ಬೋದು, ಮಧ್ಯಕಾಲೀನ ಶಿಲಾಯುಗ ಆಗಿರ್ಬೋದು, ನಂತರ ವಿ ಕ್ಯಾನ್ ಟಾಕ್ ಅಬೌಟ್ ನವಶಿಲಾಯುಗ ಆಗಿರ್ಬೋದು. ಸೊ ಶಿಲಾಯುಗದ ಸಮಯವನ್ನು ನಾವೆಂತ ಕರಿತೀವಿ? ಸ್ಟೋನ್ ಏಜ್ ಅಂತೇಳಿ ನಾವು ಕರಿತೀವಿ ಅದನ್ನು. ಓಕೆನಾ? ಸೊ 20 ಲಕ್ಷಗಳ ವರ್ಷ, ಅದು 2 ಮಿಲಿಯನ್ ಇಯರ್ಸ್ ಎಗೋ ಇಂದ ಶುರುವಾಗುವಂಥದ್ದು. ಓಕೆನಾ? ಅದರಲ್ಲಿ ಪ್ಯಾಲಿಯೋಲಿಥಿಕ್ ಅಂದರೆ ಏನು? ಪ್ರಾಚೀನ ಶಿಲಾಯುಗ ಅಂತೇಳಿ ಕರಿತೀವಿ. ಓಕೆನಾ? ನಂತರ ಮೆಸೊಲಿಥಿಕ್, ಮಧ್ಯಕಾಲೀನ ಶಿಲಾಯುಗ ಅಂತೇಳಿ ಕರಿತೀವಿ ನಾವು ಅದನ್ನು. ನಂತರ ನಿಯೋಲಿಥಿಕ್, ದಟ್ ಈಸ್ ನವಶಿಲಾಯುಗ ಅಂತೇಳಿ ಕರಿತೀವಿ. ಓಕೆನಾ? ಸೊ ಈ ಪ್ಯಾಲಿಯೋಲಿಥಿಕ್ ಯಾವಾಗ ಹಳೆ ಶಿಲಾಯುಗ ಶುರುವಾಗುತ್ತೆ ಅಂದರೆ 2 ಮಿಲಿಯನ್ ವರ್ಷಗಳ ಹಿಂದೆ. ಓಕೆನಾ? ದಟ್ ಈಸ್ 20 ಲ್ಯಾಕ್ ಇಯರ್ಸ್ ಎಗೋ. ಮೆಸೊಲಿಥಿಕ್ ಯಾವಾಗ ಶುರುವಾಗುತ್ತೆ ಅಂದರೆ ಕ್ರಿಸ್ತಪೂರ್ವ 10,000ದಲ್ಲಿ. ಓಕೆನಾ? ನಾನು ಬರೀ ಸ್ಟಾರ್ಟಿಂಗ್ ಟೈಮ್ ನಾನು ಅಷ್ಟೇ ಹೇಳ್ತೀನಿ, ಎಂಡಿಂಗ್ ಟೈಮ್ ಲೈನ್ ಈ ಟಾಪಿಕ್ ಬಂದಾಗ ಹೇಳ್ತೀನಿ. ಈ ನವಶಿಲಾಯುಗ ಯಾವಾಗ ಶುರು ಆಗುತ್ತೆ ಅಂದರೆ ಕ್ರಿಸ್ತಪೂರ್ವ 7,000ದಲ್ಲಿ. ಆಯ್ತಲ್ಲ? ಸೊ ದಿಸ್ ದ ಸ್ಟೋನ್ ಏಜ್. ಅಂದರೆ ಮಾನವರು ಮೊದಲು ಯಾವುದ್ರ ಮೇಲೆ ಅವಲಂಬನೆ ಆಗಿದ್ರು ಅಂತಂದರೆ ಈ ಶಿಲಾಯುಗದಲ್ಲಿ, ದಟ್ ಈಸ್ ಶಿಲೆಗಳ ಮೇಲೆ ಅವಲಂಬನೆ ಆಗಿದ್ರು ಅವರ ಜೀವನೋದ್ಧಾರಕ್ಕೋಸ್ಕರ. ನಂತರ ಈ ಕಂಚಿನ ಯುಗದಲ್ಲಿ, ಈ ಕಂಚಿನ ಯುಗ ಯಾವುದಾಗುತ್ತೆ ಅಂತಾರೆ? ಸಿಂಧು ಬಯಲಿನ ನಾಗರಿಕತೆ, ದಟ್ ಇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆನಾ? ಸೊ ಅದು ಯಾವಾಗ ಶುರು ಆಗ್ತಾ ಹೋಗುತ್ತೆ ಅಂತಂದರೆ ಕ್ರಿಸ್ತಪೂರ್ವ 3,500. ಓಕೆನಾ? ಬಟ್ ಸಿಟಿ ಲೈಫ್ ಅಂತ ಬಂದಾಗ 2,600ರಿಂದ ಶುರು ಆಗ್ತಾ ಹೋಗುತ್ತೆ. ಬಟ್ ಓವರ್ ಸಿವಿಲೈಸೇಷನ್, ಓವರ್ ನಾಗರಿಕತೆ ಅಂತ ತಗೊಂಡಾಗ ಕ್ರಿಸ್ತಪೂರ್ವ 3,500 ಶುರು ಆಗುತ್ತೆ. ಅಂದರೆ ಈ ಸಮಯದಲ್ಲಿ ತಾಮ್ರ ಮತ್ತು ತವರವನ್ನು ಎರಡನ್ನು ಮಿಶ್ರಣ ಮಾಡಿ ಕಂಚಿನ ತೆಗೆಯುವಂಥ ಒಂದು ತಂತ್ರಜ್ಞಾನ ಅವ್ರ ಹತ್ರ ಇತ್ತು ಅಂತೇಳಿ. ಸೊ ಅದಕ್ಕೋಸ್ಕರ ಇದನ್ನ ಕಂಚಿನ ಯುಗ ಅಂತೇಳಿ ಕರೀತಾರೆ. ಓಕೆನಾ? ನಂತರ ಕಬ್ಬಿಣದ ಯುಗ ಬರ್ತಾ ಹೋಗುತ್ತೆ. ಇದು ಯಾವಾಗ ಅಂತಂದರೆ ಉತ್ತರ ವೈದಿಕ ಕಾಲದಲ್ಲಿ ಶುರು ಆಗ್ತಾ ಹೋಗುತ್ತೆ ಇದು. ಓಕೆನಾ? ಉತ್ತರ ವೈದಿಕ ಕಾಲದಲ್ಲಿ ಶುರು ಆಗ್ತಾ ಹೋಗುತ್ತೆ, ದಟ್ ಈಸ್ ಲೇಟರ್ ವೇದಿಕ್ ಟೈಮ್ಸ್. ಓಕೆನಾ? ಲೇಟರ್ ವೇದಿಕ್ ಟೈಮ್ಸ್ ಯಾವಾಗ ಶುರುವಾಗುತ್ತೆ ಅಂತಂದರೆ ಅರೌಂಡ್ 1000 BC. ಓಕೆನಾ? ಕ್ರಿಸ್ತ ಪೂರ್ವ 1000ದಲ್ಲಿ ಶುರು ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವಿ ಕ್ಯಾನ್ ಟಾಕ್ ಅಬೌಟ್ 3 ಏಜ್ ಸಿಸ್ಟಮ್. ಸೊ ಹ್ಯೂಮನ್ ಎವಲ್ಯೂಷನ್ ಆದಾಗ ಈ ಒಂದು ತಂತ್ರಜ್ಞಾನದ ಮೇಲೆ ಹ್ಯೂಮನ್ಸ್ ಅವಲಂಬನೆ ಆಗಿರ್ತಾರೆ. ಸೊ ಇವತ್ತು ಸಹ ನಾವು ಯಾವುದ್ರ ಮೇಲೆ? ಕಬ್ಬಿಣದ ಯುಗದಲ್ಲೇ ಇರುವಂಥದ್ದು. ಸೊ ಇವತ್ತು ಸಹ ಸೊ ಹ್ಯೂಮನ್ ಲೈಫ್ ಅಂತ ಬಂದಾಗ ಸೊ ಈ ಕಬ್ಬಿಣ ಬಂದದ್ದು ಒಂದು ಕ್ರಾಂತಿಕಾರಿಯಾದಂಥ ಒಂದು ಚೇಂಜಸ್ ತರ್ತಾ ಬರುತ್ತೆ. ಅದು ಯಾವ ರೀತಿ ಅಂತ ಮುಂದೆ ನೋಡೋಣ. ಓಕೆನಾ? ಸೊ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟವ್ರು ಯಾರು ಅಂತಂದರೆ 3 ಜನ. ಓಕೆನಾ? ಸೊ ಈ ವರ್ಗೀಕರಣವನ್ನು ಕೊಟ್ಟವ್ರು ಯಾರು ಅಂತಂದರೆ ದಟ್ ಈಸ್ PF ಸುಮ್, ಕ್ರಿಶ್ಚಿಯನ್ ಥಾಮ್ಸನ್, ದೆನ್ ಅಗೇನ್ ಜೇಕಬ್ ವಾರ್ಸಿ ಅಂತೇಳಿ. ಓಕೆನಾ? ಸೊ ದಟ್ ಈಸ್ ಜೇಕಬ್ ವಾರ್ಸಿ. ಓಕೆನಾ? ಸೊ ಈ 3 ಜನ ಏನಂತ ಹೇಳ್ತಾರೆ ಅಂತಂದರೆ, ಯಾವುದೇ ದೇಶದ ಒಂದು ಹಿಸ್ಟ್ರಿಯನ್ನು ನಾವು ಕಲಿಬೇಕು ಅಂತಂದರೆ ಸೊ ಈ ರೀತಿ ನಾವು ವರ್ಗೀಕರಣವನ್ನು ಮಾಡ್ಕೊಬೇಕು. ಮೊದಲು ಶಿಲಾಯುಗದ ಬಗ್ಗೆ ತಿಳ್ಕೊಬೇಕು, ನಂತರ ಕಂಚಿನ ಯುಗದ ಬಗ್ಗೆ ತಿಳ್ಕೊಬೇಕು, ನಂತರ ಕಬ್ಬಿಣದ ಯುಗದ ಬಗ್ಗೆ ತಿಳ್ಕೊಬೇಕು ಅಂತೇಳಿ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೀಚ್ ಯು. ಸೊ ಮತ್ತೆ ಮುಂದೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ. ಸೊ ಕಳೆದ ಕಾನ್ಸೆಪ್ಟಲ್ಲಿ 3 ಸಿವಿಲೈಸೇಷನ್, ನಾಗರಿಕತೆ ಒಂದು ವರ್ಗೀಕರಣವನ್ನು ನೋಡಿದ್ವಿ, 3 ರೀತಿಯ ಇತಿಹಾಸಗಳನ್ನು ನೋಡಿದ್ವಿ. ನಾವು ಇಲ್ಲಿ ಯಾವ್ದು ನೋಡಿದ್ವಿ ಅಂತಾರೆ? 3 ರೀತಿಯ ಯುಗಗಳು ಯಾವುದು ಅಂತೇಳಿ. ಹ್ಯೂಮನ್ ಎವಲ್ಯೂಷನಲ್ಲಿ 3 ರೀತಿಯ ಯುಗಗಳು ಯಾವುದು ಅಂತೇಳಿ. ಓಕೆ, ಸೊ ವಿ ವಿಲ್ ಕಂಟಿನ್ಯೂ ದಿಸ್ ಸೀರೀಸ್, ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಸೊ ಫಾರ್ ಮೋರ್ ಸಚ್ ಕಂಟೆಂಟ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ನಿಷ್ಠಾ KS ಚಾನಲ್. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಮುಂದಿನ ಸೆಷನ್ ನೋಡ್ತೀನಿ ನಾನು ನಿಮ್ಮನ್ನು. ಸೊ ನಿಮ್ಗೆ ಯಾವ ಟಾಪಿಕ್ಗಳನ್ನ ಕವರ್ ಮಾಡಬೇಕು, ಯಾವ ರೀತಿ ಕವರ್ ಮಾಡಬೇಕು ಅಂತಲೂ ಸಹ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ಖಂಡಿತ ನಾವು ಅದನ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ಗುಡ್ ಡೇ.
we are coming up with a course called as Samagra course. It's an year-long program that we are going to train the students with respect to answer writing in this way. Okay, so it will be evaluated by the expert mentors and everything. So watch out for this particular program that we are coming up with that one.